ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 28ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಭೂಮಿಯ ಕುಟುಂಬಗಳು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದೆಂದು ಹೇಳಿದನು. ಆದಿಕಾಂಡ 12:3. ಯೆಹೋವನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. ಆತನು ಭೂಮಿಯ ಎಲ್ಲ ಕುಟುಂಬಗಳನ್ನು ಸಹ ಆಶೀರ್ವದಿಸುತ್ತಾನೆ. ಅನೇಕರಿಗೆ ಆಶೀರ್ವಾದವಾಗಲೆಂದು ಅವನು ಅಬ್ರಾಮನ ಹೆಸರನ್ನು ಅಬ್ರಹಾಂ ಎಂದು ಬದಲಾಯಿಸಿದನು ಮತ್ತು ಹೇಳಿದನು, ಇನ್ನು ಮುಂದೆ ನಿನಗೆ ಅಬ್ರಾಮ ಎಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು. ಆದಿಕಾಂಡ 17:5. ಒಬ್ಬ ಮನುಷ್ಯನು ನೀತಿವಂತನಾಗಿದ್ದರೆ ಅವನು ದೇವರನ್ನು ಪ್ರೀತಿಸಿ ಇತರರಿಗೆ ಒಳ್ಳೆಯದನ್ನು ಮಾಡಿದರೆ ಅವನ ನಿಮಿತ್ತ ಯೆಹೋವನು 1000 ತಲೆಮಾರುಗಳವರೆಗೂ ಆಶೀರ್ವದಿಸುತ್ತಾನೆ. ಅಬ್ರಹಾಮನಿಂದ 42 ತಲೆಮಾರುಗಳ ನಂತರ ಕರ್ತನಾದ ಯೇಸು ಈ ಭೂಮಿಯಲ್ಲಿ ಜನಿಸಿದನು. ಅಬ್ರಹಾಮನಲ್ಲಿ ಆ ಎಲ್ಲ ಪೀಳಿಗೆಗಳು ದೇವರಿಂದ ಆಶೀರ್ವದಿಸಲ್ಪಟ್ಟವು. ಅಬ್ರಹಾಮನ ವಂಶದಲ್ಲಿಯೇ ದಾವೀದ, ಸಾಲೊಮೋನ್ ಮತ್ತು ರೆಹಬ್ಬಾಮನಂತಹ ಮಹಾನ್ ರಾಜರು ಬಂದು ಇಸ್ರೇಲನ್ನು ಆಳಿದರು. ಒಮ್ಮೆ ಪ್ರಭು ಯೇಸು ಸಭಾಮಂದಿರಕ್ಕೆ ಬಂದಾಗ 18 ವರ್ಷಗಳಿಂದ ಅಶಕ್ತತೆಯ ಮನೋಭಾವವನ್ನು ಹೊಂದಿದ್ದ ಒಬ್ಬ ಮಹಿಳೆಯನ್ನು ನೋಡಿದನು. ಅವಳು ಬಾಗಿದ ಮತ್ತು ತನ್ನನ್ನು ತಾನೇ ಎಬ್ಬಿಸಲು ಸಾಧ್ಯವಾಗಲಿಲ್ಲ. ಅಬ್ರಹಾಮನ ನಿಮಿತ್ತ ಅವಳನ್ನು ಗುಣಪಡಿಸಲು ಬಯಸಿದ ಕರ್ತನು ಅಬ್ರಹಾಮನ ಮಗಳಾಗಿರುವ ಈ ಸ್ತ್ರೀಯನ್ನು ಸಬ್ಬತ್ನಲ್ಲಿ ಈ ಬಂಧದಿಂದ ಬಿಡಿಸಬೇಕಲ್ಲವೇ ಎಂದು ಕೇಳಿದನು. ಲೂಕ 13:16. ಅವನು ಅವಳನ್ನು ತನ್ನ ಬಳಿಗೆ ಕರೆದು ಅವಳ ದೌರ್ಬಲ್ಯದಿಂದ ಅವಳನ್ನು ಬಿಡಿಸಿದನು. ಜಕ್ಕಾಯನನ್ನು ಭೇಟಿಯಾದಾಗ ಕರ್ತನು ಅಬ್ರಹಾಮನನ್ನು ನೆನಪಿಸಿಕೊಂಡನು ಮತ್ತು ಯೇಸು ಅವನಿಗೆ, ಈ ಹೊತ್ತು ನೀ ಮನೆಗೆ ರಕ್ಷಣೆಯಾಯಿತು, ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ? ಲೂಕ 19:9. ಅಬ್ರಹಾಮನಲ್ಲಿ ಭೂಮಿಯ ಎಲ್ಲ ಕುಟುಂಬಗಳು ಆಶೀರ್ವದಿಸಲ್ಪಡುತ್ತವೆ ಎಂದು ಹೇಳಿದ ದೇವರು ಅಬ್ರಹಾಮನನ್ನು ಸ್ಮರಿಸಿ ರಕ್ಷಣೆಯನ್ನು ಸಂತೋಷದಿಂದ ಜಕ್ಕಾಯನನ್ನು ಆಶೀರ್ವದಿಸಿದನು. ಮನೆಯ ತಂದೆ ಗೌರವಾನ್ವಿತ ಸ್ಥಾನದಲ್ಲಿದ್ದಾಗ ಅವನ ಮಕ್ಕಳು ಸಮಾಜದಲ್ಲಿ ಗೌರವಾನ್ವಿತರಾಗುತ್ತಾರೆ. ಮಕ್ಕಳು ತಮ್ಮ ತಂದೆಯ ಹೆಸರನ್ನು ಬಳಸಿಕೊಂಡು ಅನೇಕ ಉಪಕಾರಗಳನ್ನು ಪಡೆಯಬಹುದು. ತಂದೆಯು ನೀತಿವಂತನಾಗಿದ್ದರೆ ಅವನ ಮಕ್ಕಳು ಕರ್ತನ ದೃಷ್ಟಿಯಲ್ಲಿ ದಯೆಯನ್ನು ಪಡೆಯುತ್ತಾರೆ. ಕರ್ತನು ನಿಮ್ಮ ಸಂತತಿಯನ್ನು ಆಶೀರ್ವದಿಸುವನು. ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಬರೆದಾಗ ಅವನು ತಿಮೋಥೆಯನನ್ನು ನಂಬಿಕೆಯಲ್ಲಿ ನಿಜವಾದ ಮಗ ಎಂದು ಕರೆಯುತ್ತಾನೆ. ತಂದೆಯ ಆಶೀರ್ವಾದವು ಅವನ ಮಕ್ಕಳಿಗೆ ವರ್ಗಾಯಿಸಲ್ಪಟ್ಟಂತೆ ಅಪೊಸ್ತಲನಾದ ಪೌಲನ ಆಶೀರ್ವಾದವು ತಿಮೋಥೆಯನ ಮೇಲೆ ಬಂದಿತು. ನೀವು ಇತರರಿಗೆ ಹೇಗೆ ಆತ್ಮಿಕ ತಂದೆಯಾಗಬಹುದು? ಅವರನ್ನು ತಂದೆಯ ಪ್ರೀತಿಯಿಂದ ನೋಡಬೇಕು. ಸತ್ಯವೇದದ ಸತ್ಯಗಳನ್ನು ಅವರಿಗೆ ತಿಳಿಸಿ ಮತ್ತು ಅವರನ್ನು ಆಶೀರ್ವದಿಸಿರಿ. ಅವರು ಕ್ರಿಸ್ತನಲ್ಲಿ ಬೆಳೆಯಲು ಮತ್ತು ಅವರ ಆಧ್ಯಾತ್ಮಿಕ ಉನ್ನತಿಗಾಗಿ ನಿಮ್ಮಿಂದ ಸಾಧ್ಯವಿರುವ ಎಲ್ಲವನ್ನು ಮಾಡಿ. ಜನರು ನಿಮ್ಮ ಬಗ್ಗೆ ತಮ್ಮ ಸಾಕ್ಷ್ಯವನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಹೀಗೆ ಹೇಳಬೇಕು, ಸರ್, ನಾನು ನಿಮ್ಮ ಮೂಲಕ ನನ್ನ ಕಾಯಿಲೆಯಿಂದ ಬಿಡುಗಡೆ ಹೊಂದಿದ್ದೇನೆ. ಇದು ನಿಮ್ಮ ಮೂಲಕ ನಾನು ಸುವಾರ್ತೆಯನ್ನು ಕೇಳಿದೆ ಮತ್ತು ರಕ್ಷಿಸಲ್ಪಟ್ಟಿದ್ದೇನೆ. ನೀವು ನನಗಾಗಿ ಪ್ರಾರ್ಥಿಸಿದಾಗ ನಾನು ಪವಿತ್ರಾತ್ಮನ ಅಭಿಷೇಕವನ್ನು ಪಡೆದುಕೊಂಡೆ ಎಂದು ಹೇಳಿರಿ. ನೆನಪಿಡಿ, ಅವನ ನಾಮವು ಸ್ಥಿರವಾಗಿರಲಿ, ಅವನ ಹೆಸರು ಸೂರ್ಯನಿರುವವರೆಗೂ ಇರಲಿ. ಎಲ್ಲ ಜನಾಂಗಗಳವರು ಅವನನ್ನು ಧನ್ಯನೆಂದು ಹೇಳಿ ಅವನಿಗಿದ್ದ ಆಶೀರ್ವಾದವು ತಮಗೂ ಆಗಬೇಕೆಂದು ಕೋರುವವರಾಗಲಿ. ಕೀರ್ತನೆಗಳು 72:17. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.